ಅಮೆರಿಕನ್ಸ್ ಅಂತೂ ಇಂಡಿಯನ್ಸ್ ನ ಯಾವತ್ತೂ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಈಗ ಕೇಳ್ತಿದೀನಿ ಅಂತನಾ? ಸೊ ಕೊನೆ 10 ವರ್ಷದಲ್ಲಿ ಇಂಡಿಯಾ ಲೀವ್ ಮಾಡಿರುವಂತ 3 ಅಮೆರಿಕನ್ ಕಾರ್ ಮ್ಯಾನುಫ್ಯಾಕ್ಚರ್ಸ್ ಬಗ್ಗೆ ಮಾತಾಡೋಣ. ಯಾವ್ದು ಅಂತ ಅಂದ್ರೆ ಫೋರ್ಡ್, ಶೆವ್ರಲೆ ಹಾಗೂ ಫಿಯೇಟ್. ಎಲ್ಲದಕ್ಕಿಂತ ರೀಸೆಂಟ್ ಆಗಿ ಎಕ್ಸಿಟ್ ಆಗಿರೋದು ಫೋರ್ಡ್. ಇವರು 2021ರಲ್ಲಿ ಎಕ್ಸಿಟ್ ಆಗ್ತಾರೆ. ಅಂಡ್ ಇವರು ಫೇಮಸ್ ಕಾರ್ ಬಂದು ಫೋರ್ಡ್ ಎಂಡೆವರ್. ಇದು ಫಾರ್ಚುನರ್ ಗೆದ್ದಿದಂತ ಒಂದೇ ಕಾಂಪಿಟೇಷನ್. ಹಾಗೂ ಫೋರ್ಡ್ ಎಕೋಸ್ಪೋರ್ಟ್. ಅಂಡ್ ಫೋರ್ಡ್ ಎಕೋಸ್ಪೋರ್ಟ್ ಅಂತೂ ಇಂಡಿಯಾಲಿ ಸಬ್ 4 ಮೀಟರ್ ಕ್ಯಾಟಗರಿನ ಫೇಮಸ್ ಮಾಡಿದ ಕಾರು. ಸೊ ಎರಡನೇ ಮ್ಯಾನುಫ್ಯಾಕ್ಚರ್ ಬಂದು ಫಿಯೇಟ್. ಸೊ ಇವರು ಇಂಡಿಯಾನ 2018ರಲ್ಲಿ ಲೀವ್ ಮಾಡ್ತಾರೆ. ಅಂಡ್ ಇವರ ಮೋಸ್ಟ್ ಫೇಮಸ್ ಕಾರ್ ಬಂದು ಅಪಾತ್ ಪುಂಟು. ಅಂಡ್ ಇದು ರೆಗ್ಯುಲರ್ ಪುಂಟು ಆನ್ ಸ್ಟೆರಾಯ್ಡ್ಸ್. ಮೂರನೇ ಮ್ಯಾನುಫ್ಯಾಕ್ಚರ್ ಬಂದು ಶೆವ್ರಲೆ. ಸೊ ಇವರು ಇಂಡಿಯಾನ 2017ರಲ್ಲಿ ಲೀವ್ ಮಾಡ್ತಾರೆ. ಅಂಡ್ ಇವರ ಶೆವ್ರಲೆ ಕ್ರೂಸ್ ಅಂತೂ ಇಂಡಿಯಾಲಿ ಡೀಸೆಲ್ ರಾಕೆಟ್ ಅಂತಾನೆ ಫೇಮಸ್ ಆಗಿತ್ತು. ಅಂಡ್ ಇವರೊಂದು ಶೆವ್ರಲೆ ಬೀಟ್ ಅನ್ನ ಪೆಪಿ ಹ್ಯಾಚ್ ಬ್ಯಾಕ್ ಸೆಲ್ ಮಾಡ್ತಾ ಇದ್ರು. ಸೊ ಈ 3 ಅಮೆರಿಕನ್ ಮ್ಯಾನುಫ್ಯಾಕ್ಚರ್ಸ್ ಇಂಡಿಯಾನ ಬಿಟ್ಟು ಹೋಗೋದಕ್ಕೆ ಮೇಜರ್ ರೀಸನ್ ಏನು ಅಂತಂದ್ರೆ, ಇವರು ಇಂಡಿಯನ್ ಕಾರ್ ಮಾರ್ಕೆಟ್ ನ ಯಾವತ್ತೂ ಅರ್ಥ ಮಾಡ್ಕೊಳಕ್ಕೆ ಹೋಗಿಲ್ಲ. ಅಂಡ್ ಇವರು ಟೈಮ್ ಟು ಟೈಮ್ ಯಾವತ್ತೂ ತಮ್ಮ ಮಾಡೆಲ್ ನ ಅಪ್ಗ್ರೇಡೇ ಮಾಡಲಿಲ್ಲ. ಸಣ್ಣ ಪುಟ್ಟ ಫೇಸ್ ಲಿಫ್ಟ್ ಬಂದ್ರು ಯಾವತ್ತೂ ಸಹ ಜನರೇಷನ್ ಅಪ್ಗ್ರೇಡೇ ಇರಲಿಲ್ಲ. ಸೊ ಅದರಿಂದಾಗಿ ಇಂಡಿಯನ್ಸ್ ಸಹ ಈ ಕಾರ್ಗಳನ್ನ ಬೈಯೇ ಮಾಡಲಿಲ್ಲ. ಸೊ ಇವ್ರು ಬಿಟ್ಟು ಹೋಗೋದ್ರಿಂದ ನಿಮ್ ಫೇವರೇಟ್ ಕಾರ್ ಯಾವ್ದು ಇಂಡಿಯನ್ ಮಾರ್ಕೆಟ್ ಇಂದ ಮಿಸ್ ಆಗಿದೆಯಾ? ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೂ ಕಾರ್ ನ್ಯೂಸ್ ಕನ್ನಡನ ಫಾಲೋ ಮಾಡಿ.